ಒಂದು ಕೆಲವು ವರ್ಷದ ಹಿಂದೆ ಮಂತ್ರಾಲಯದಲ್ಲಿ ನಡೆದಂತ ಒಂದು ಘಟನೆ. ಪಾಪ ಯಾರೋ ಒಬ್ಬ ಅಂತೆ, ಅವನು ರಾಘವೇಂದ್ರ ಸ್ವಾಮಿಗಳು ಬೃಂದಾವನದ ಮುಂದೆ ನಿಂತು ರಾಘವೇಂದ್ರ ಸ್ತೋತ್ರ ಒಂದೇ ಸಮನೆ ಹೇಳ್ತಾ ಇದ್ದಾನಂತೆ. ಶ್ರೀ ಪೂರ್ಣಬೋಧ ಕೃತಿ ರಾಘವೇಂದ್ರ ಸ್ತೋತ್ರವನ್ನೇ ಹೇಳ್ತಾ ಇದ್ದಾನಂತೆ. ತಪ್ಪೇ ಹೇಳುದು. ಅಲ್ಲಿ ಪೂಜೆ ಮಾಡುವವರು ಅವರಿಗೆಲ್ಲ ಕೇಳಲಿಕ್ಕೆ ಆಗ್ತಾ ಇಲ್ಲ ಅದನ್ನ. ಇವನು ಹೇಳ್ತಾನೆ ಇದ್ದಾನೆ, ಕೇಳಲಿಕ್ಕೆ ಆಗದ ಅಲ್ಲಿಂದ ಓಡಿಸಿದಾನಂತೆ. ಹೋಗಿಲ್ಲಿಂದ ನೀನು ಅಂತ. ನಮಗೆ ಕೇಳಲಿಕ್ಕೆ ಆಗುದಿಲ್ಲ, ತಪ್ಪೇ ಹೇಳ್ತಾನೆ, ಸರಿ ಕಲ್ತಿಲ್ಲ ಹಾಗೆ ಹೇಗೆ ಅಂತ. ಪಾಪ ಅವನು ಅಲ್ಲಿಂದ ಹೋಗಿ ತುಂಗಭದ್ರಾ ನದಿ ತೀರದಲ್ಲಿ ಕೂತು ಅದನ್ನೇ ಹೇಳ್ತಾ ಇದ್ದಾನೆ, ಅದು ರಾಘವೇಂದ್ರ ಸ್ತೋತ್ರವನ್ನೇ. ಆದ್ರೂ ನೋಡಿ ಆಶ್ಚರ್ಯ ಅಂದ್ರೆ, ರಾತ್ರಿ ರಾಘವೇಂದ್ರ ಸ್ವಾಮಿಗಳು ಪೂಜೆಯವರು ಕನಸಲ್ಲಿ ಬಂದು ಬೈತಾರಂತೆ, ಯಾಕೆ ಅವನನ್ನು ಕಳಿಸಿದ್ರಿ ಅಂತ. ಅಲ್ಲ, ತಪ್ಪು ಹೇಳ್ತಾ ಇದ್ದ ಅಂದ್ರೆ, ನನಗೆ ತಪ್ಪು ಹೇಳುವುದು ಮುಖ್ಯ ಅಲ್ಲ, ಭಕ್ತಿಯಿಂದ ಹೇಳ್ತಾ ಇದ್ದ ಅವನು. ಭಕ್ತಿಯಿಂದ ಹೇಳ್ತಾ ಇದ್ದದ್ರಿಂದ ನಾಳೆ ಅವನನ್ನು ಇಲ್ಲ ಕುರ್ಸಿ ಅಂತ ಹೇಳಿದ್ರೆ ಭಕ್ತಿ ಎಷ್ಟು ಮುಖ್ಯವಾಗಿ ಬೇಕು ಅಂತ. ಆ ಭಕ್ತಿಯಿಂದ ಹೇಳಿದಾಗ ಭಗವದ್ ಭಕ್ತರು ತಪ್ಪನ್ನೆಲ್ಲ ಮನ್ನಿಸಿ ಬಿಡ್ತಾರಂತೆ, ಎಲ್ಲ ತಪ್ಪನ್ನು ಕ್ಷಮಿಸಿ ಬಿಡ್ತಾರಂತೆ. ಯಾಕಂದ್ರೆ ಭಕ್ತಿ ಒಂದಿದೆ ಅಂತ. ಭಗವಂತ